ರಾಜ್ಯ ರಾಜಕೀಯದಲ್ಲಿ ಸಾವರ್ಕರ್ ಸಮರ ಜೋರು. ಏರಿಯಾ ಫೈಟ್, ಕೈಕಮಲ ನಾಯಕರ ಟಾಪ್ ಫೈಟ್. ಸಿದ್ದರಾಮಯ್ಯ ಹೇಳಿದ್ದೇನು, ಬಿಜೆಪಿ ಕಿಡಿಕಾರಿದ್ದು ಹೇಗೆ? ನೋಡೋಣ ಸಿದ್ದು ಕಿಡಿ ಕೇಸರಿ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಏರಿಯಾ ವಾರ್ ಶುರುವಾಗಿದೆ. ಸಾವರ್ಕರ್ ಮತ್ತು ಟಿಪ್ಪು ಫೋಟೋ ಕಿಚ್ಚಿನ ನಡುವೆ ಇದೀಗ ಮತ್ತೊಂದು ಫೈಟ್ ಆರಂಭವಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ ಮುಸ್ಲಿಂ ಏರಿಯಾ ಅನ್ನೋ ಮಾತಿಗೆ ಬಿಜೆಪಿ ನಾಯಕರು ನಿಗಿನಿಗಿ ಅಂತಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯಿಂದಾಗಿ ಇದೀಗ ರಾಜಕೀಯ ವಾಗ್ಯುದ್ಧ ಶುರುವಾಗಿ ಬಿಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದೇಕೆ ಅಂತ ಶಿವಮೊಗ್ಗ ಗಲಾಟೆ ಕುರಿತು ನಿನ್ನೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದಕ್ಕೆ ಗಲಾಟೆ ಆಗಿರೋದು ಅಂತ ಹೇಳಿದ್ರು. ಬಿಜೆಪಿಯವರೇ ಮೊದಲು ಕಿತಾಪತಿ ಮಾಡೋದು ಅಂತ ಆರೋಪಿಸಿದ್ದ ಸಿದ್ದರಾಮಯ್ಯ ಮಗುನು ಚಿವಿಟಿ ತೊಟ್ಟಿಲನ್ನು ತೂಗ್ತಾರೆ ಅಂತ ಆರೋಪಿಸಿದ್ರು. ಹೀಗಾಗಿ ಸಿದ್ದರಾಮಯ್ಯ ಹೇಳಿಕೆಗೆ ಕೇಸರಿ ಪಡೆ ನಾಯಕರು ಗರಂ ಆಗಿದ್ದು ಸಿದ್ದು ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮಾತಿಗೆ ಕೆಂಡಾಮಂಡಲರಾಗಿರೋ ಮಾಜಿ ಸಚಿವ ಈಶ್ವರಪ್ಪ ಮುಸ್ಲಿಮರ ಏರಿಯಾ ಅನ್ನೋ ಜಾಗ ಏನ್ ಅವರಪ್ಪಂದ ಅಂತ ಕಿಡಿಕಾರಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ರಾಷ್ಟ್ರದ್ರೋಹದ ಹೇಳಿಕೆ. ಮುಸ್ಲಿಮರದ್ದು ಜಾಗ ಇಲ್ಲ, ಎಲ್ಲವೂ ಹಿಂದೂಸ್ಥಾನದ್ದು. ಸಾವರ್ಕರ್ ಫೋಟೋ ಇಂತಲ್ಲೇ ಹಾಕಿ ಅನ್ನೋದಕ್ಕೆ ಸಿದ್ದರಾಮಯ್ಯ ಯಾರು? ಸಿದ್ದರಾಮಯ್ಯರನ್ನ ಮೊದಲು ಕಾಂಗ್ರೆಸ್ ಪಕ್ಷದಿಂದಲೇ ಕಿತ್ತು ಹಾಕಬೇಕು ಅಂತ ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ರು. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಏಕೆ ಹಾಕಬೇಕಿತ್ತು ಅನ್ನೋ ಹೇಳಿಕೆಗೆ ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶ ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯನ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ, ಈತನ ಹೆಸರು ಹೇಳಿದ್ರೆ ಬಾಯಲ್ಲಿ ಹುಳ ಬೀಳುತ್ತೆ ಅನ್ಸುತ್ತೆ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಮುಸ್ಲಿಮರ ಓಟಿಗಾಗಿ ಇಂತಹ ಕೀಳು ಮಟ್ಟಕ್ಕೆ ಇಳಿತಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಫ್ಲೆಕ್ಸ್ ಎಲ್ಲಿ ಬೇಕಾದರೂ ಹಾಕಬಹುದು, ಮುಸ್ಲಿಮರಿಗೆ ಅಂತ ಸಿದ್ದರಾಮಯ್ಯ ಜಾಗ ಬರೆದುಕೊಟ್ಟಿದ್ದಾರಾ ಅಂತ ಖಾರವಾಗಿ ಪ್ರಶ್ನಿಸಿದ್ರು. ಇನ್ನು ಸಿದ್ದರಾಮಯ್ಯ ಕಿಡಿ ನುಡಿಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಗರಂ ಆಗಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ವಾ? ಮುಸ್ಲಿಮರ ಏರಿಯಾ ಅಂದ್ರೆ ಭಾರತದಲ್ಲೇ ಇದೆಯಲ್ವೇ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಒಂದು ಸಮುದಾಯವನ್ನ ಓಲೈಸಲು ಹೀಗೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹೀಗೆ ಮಾತನಾಡಿದ್ರೆ ಪ್ರಚೋದನೆಯಾಗತ್ತೆ. ಸಾವರ್ಕರ್ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಯಾರಿವರು ಅಂತ ಸಿದ್ದರಾಮಯ್ಯ ವಿರುದ್ಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಅರ್ಥವೇನು? ಮುಸ್ಲಿಮರ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನನ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಇಂದು ಸಾವರ್ಕರ್ ಅವರನ್ನ ವಿರೋಧಿಸುತ್ತಾರೆ, ನಾಳೆ ಗಾಂಧಿ ಅಂಬೇಡ್ಕರ್ ಅನ್ನು ವಿರೋಧಿಸುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಹೀಗೆ ಮಾಡಿದ್ರೆ ನಾಳೆ ಜನ ಸಿದ್ದುರನ್ನೇ ವಿರೋಧಿಸುತ್ತಾರೆ. ಮುಸ್ಲಿಂ ಏರಿಯಾ ಪಾಕ್ ಅಂತ ಸರ್ಟಿಫಿಕೇಟ್ ಕೊಡ್ತೀರಾ ಹಾಗಾದ್ರೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನನಾ? ಇದಿಷ್ಟೇ ಎಲ್ಲ ಸಾವರ್ಕರ್ ಟಿಪ್ಪು ಸುಲ್ತಾನ್ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಗೆ ಬನ್ನಿ ಸಿದ್ದರಾಮಯ್ಯನವರೇ ಅಂತ ಸಿಟಿ ರವಿ ಪಂಥಾಹ್ವಾನ ಕೊಟ್ಟಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಬಿಜೆಪಿ ನಾಯಕ ಸಿಟಿ ರವಿ, ಸಿದ್ದರಾಮಯ್ಯ ಜಿಹಾದಿ ಮನಸ್ಥಿತಿ ಪ್ರದರ್ಶಿಸಿದ್ದಾರೆ. ಅಮಾಯಕರನ್ನ ಕೊಲ್ಲುವ ಜಿಹಾದಿಗಳಿಗಿಂತ ನೀವು ಹೆಚ್ಚು ಅಪಾಯಕಾರಿ ಅಂತ ಸಾಬೀತುಪಡಿಸುತ್ತಿದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ರು. ಸೇರಿಸಬೇಕು ಅಂತ ಇವ್ರ ಮಾನಸಿಕತೆ. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋವನ್ನ ಯಾಕೆ ಹಾಕಿದ್ರಿ ಅಂತ ಸಿದ್ದರಾಮಯ್ಯ ನೀಡಿದ ಹೇಳಿಕೆಗೆ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಕೆಂಡಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನಕ್ಕೆ ಸೇರಿದ್ಯಾ? ಮುಸ್ಲಿಮರಿರುವ ಮಾತ್ರಕ್ಕೆ ಆ ಏರಿಯಾವನ್ನ ಪಾಕಿಸ್ತಾನ ಅನ್ಕೊಂಡಿದ್ದಾರಾ ಅಂತ ಪ್ರಶ್ನಿಸಿದ್ರು. ಅಷ್ಟೇ ಅಲ್ಲ, ಸಾವರ್ಕರ್ ಫೋಟೋ ಹಾಕಲು ಇವರನ್ಯಾಕೆ ಕೇಳಬೇಕು? ಸಾವರ್ಕರ್ ಅವರನ್ನ ಸಿದ್ದು ಒಪ್ಪದೇ ಇರಬಹುದು, ಆದ್ರೆ ಸಾವರ್ಕರ್ ಒಬ್ಬ ದೇಶಭಕ್ತ ಅಂತ ಅಶೋಕ್ ಹೇಳಿದ್ರು. ಸಾವರ್ಕರ್ ಫೋಟೋ ಎಲ್ಲಿ ಬೇಕಾದರೂ ಹಾಕ್ತೀವಿ, ಅದನ್ನ ಕೇಳೋದಕ್ಕೆ ಕಾಂಗ್ರೆಸ್ನವರು ಯಾರು ಅಂತ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಾವರ್ಕರ್ ಅಪ್ರತಿಮ ದೇಶಭಕ್ತ, ಟಿಪ್ಪು ಮತಾಂಧ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಈ ವಿಚಾರದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಡಿ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ರು.
ಟ್ವೀಟ್ ಮಾಡಿ ಬಿಜೆಪಿಗೆ ಕೆಪಿಸಿಸಿ ಘಟಕ ಟಾಂಗ್ ಕೊಟ್ಟಿದ್ದು ಹೇಗೆ? ಸಿದ್ದರಾಮಯ್ಯ ವಿರುದ್ಧ ಸಚಿವ ಸುಧಾಕರ್ ಗುಡುಗು, ಕಾಂಗ್ರೆಸ್ ವಿರುದ್ಧ ಕಟೀಲು ವಾಗ್ದಾಳಿ ನಡೆಸಿದ್ದು ಹೇಗೆ? ಸಿದ್ದುಗೆ ಚರ್ಚೆಗೆ ಬರುವಂತೆ ಸಿಟಿ ರವಿ ಪಂಥಾಹ್ವಾನ, ಇದೆಲ್ಲವನ್ನ ನೋಡೋಣ ಟಾಕ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಜನರ ಬಯಕೆ ಅಷ್ಟೇ ಅಲ್ಲ, ಬಿಜೆಪಿಯವರ ಬಯಕೆಯೂ ಆಗಿದೆ. ಬಿಜೆಪಿಯವರ ಬಯಕೆ ಶ್ರೀರಾಮುಲು ಹೇಳಿಕೆಯಿಂದ ವ್ಯಕ್ತವಾಗಿದೆ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಟ್ವೀಟ್ ಮೂಲಕ ಕೆಪಿಸಿಸಿ ಟಾಂಗ್ ಕೊಟ್ಟಿದೆ. ಸಿಎಂ ಬೊಮ್ಮಾಯಿಯವರ ತಳ್ಳುವ ಸರ್ಕಾರದ ಮೇಲೆ ಮಾಧುಸ್ವಾಮಿಯಂತೆ ಸಚಿವ ಶ್ರೀರಾಮುಲುಗೂ ನಂಬಿಕೆ ಇಲ್ಲ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲವಾಗಿದೆ ಅಂತ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಮುಸ್ಲಿಂ ಪ್ರದೇಶದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕಿತ್ತು ಅನ್ನೋ ಸಿದ್ದು ಹೇಳಿಕೆಗೆ ಸಚಿವ ಸುಧಾಕರ್ ಕೂಡ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತಿತ್ತು. ಸಾವರ್ಕರ್ ಚಿತ್ರಗಳನ್ನ ದೇಶದ ಉದ್ದಗಲಕ್ಕೂ ಹಾಕಬಹುದು, ಆದ್ರೆ ಸಿದ್ದರಾಮಯ್ಯನವರ ಹೇಳಿಕೆ ದೇಶದ ದುರದೃಷ್ಟಕರ ಸಂಗತಿ ಅಂತ ಸಿದ್ದರಾಮಯ್ಯ ವಿರುದ್ಧ ಬೆಂಗಳೂರಿನಲ್ಲಿ ಸಚಿವ ಸುಧಾಕರ್ ವಾಗ್ದಾಳಿ ನಡೆಸಿದ್ರು. ಪಾಕಿಸ್ತಾನದಲ್ಲಿ ಹೇಳಿದ್ರೆ ಅದು ಬಿಜೆಪಿಯಲ್ಲಿ ಹಲವು ರಂಧ್ರಗಳಿವೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದರ ಬಗ್ಗೆ ಪ್ರತಿಕ್ರಿಯಿಸಿದ ಕಟೀಲು, ಗುಲಾಂ ನಬಿ ಆಜಾದ್ ನೋಡಿ ಕಾಂಗ್ರೆಸ್ ಪಕ್ಷ ಕಲಿಯಬೇಕು. ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ನೂರಾರು ರಂಧ್ರಗಳಿವೆ. ರಾಜ್ಯ ಕಾಂಗ್ರೆಸ್ನ ಕಾರ್ಯತಂತ್ರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಂದ್ರು. ನಾಮುಂದು ತಾಮುಂದು ಎಂದು ಯಾತ್ರೆಗಳನ್ನ ಮಾಡ್ತಿದ್ದಾರೆ. ಈ ಯಾತ್ರೆಗಳು ಅವರ ಪಕ್ಷದಲ್ಲಿನ ರಂಧ್ರಗಳನ್ನ ತೋರಿಸುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಂಧ್ರಗಳಾಗಿದ್ದಾವೆ. ಇಂದು ಸಾವರ್ಕರ್, ನಾಳೆ ಅಂಬೇಡ್ಕರ್, ಗಾಂಧಿಯನ್ನು ವಿರೋಧಿಸುತ್ತಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ವಿರೋಧಿಸುವವರು ದೇಶ ವಿಭಜಕರು, ಪ್ರತ್ಯೇಕವಾದಿಗಳು ಅಂತ ಗುಡುಗಿರೋ ಸಿಟಿ ರವಿ, ಸಾವರ್ಕರ್ ಒಂದು ನೆಪ ಅಷ್ಟೇ, ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಲು ಈ ನನ್ನ ಮಕ್ಕಳು ಯಾರು ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಸಾವರ್ಕರ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಈ ನನ್ನ ಮಕ್ಕಳು ಯಾರ್ರೀ? ಸಿದ್ದರಾಮಯ್ಯ ಮಾನಸಿಕತೆ ದೇಶ ವಿಭಜಕರಿಗೆ ಪುಷ್ಟಿ ನೀಡುತ್ತೆ. ಮುಸ್ಲಿಂ ಏರಿಯಾ ಅಂದ್ರೆ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತಾನ, ಅವರ ಏರಿಯಾ ಅಂದ್ರೆ ಉಳಿದವರು ಕಾಲಿಡಬಾರದು ಅಂತಾನ. ಸಿದ್ದರಾಮಯ್ಯ ಈ ಕೂಡಲೇ ಹೇಳಿಕೆಯನ್ನ ವಾಪಸ್ ಪಡೆಯಬೇಕು ಅಂತ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅರಿವಿದ್ದು ಹೇಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಹಿಂದೂ ಮುಸ್ಲಿಂ ಅನ್ನೋ ಮಾನಸಿಕತೆಯಿಂದಲೇ ದೇಶ ವಿಭಜನೆಯಾಗಿದ್ದು, ಈ ಮಾನಸಿಕತೆಯಿಂದಲೇ ಅನೇಕ ದೇಶಗಳು ವಿಭಜನೆಯಾಗಿದ್ದು ಅಂತ ಸಿಟಿ ರವಿ ಹೇಳಿದ್ದಾರೆ. ಅವರ ಹೇಳಿಕೆ ಅಪಾಯಕಾರಿ, ನಾವು ವಾಪಸ್ ಬಿಜೆಪಿಯ ಮ್ಯಾನೇಜ್ಮೆಂಟ್ ಸರ್ಕಾರದಲ್ಲಿ ಸಿಎಂ ಒಂದೇ ವರ್ಷದ ಅವಧಿಯಲ್ಲಿ 12 ಬಾರಿ ದೆಹಲಿಗೆ ಹೋಗಿ ಬಂದ್ರು. ಆದ್ರೂ ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕೆ ಆಗ್ಲಿಲ್ಲ. ಸಿಎಂ ಸಂಪುಟ ಸರ್ಜರಿಗೆ ಕಸರತ್ತು ನಡೆಸ್ತಿದ್ರೆ ಮಂತ್ರಿ ಸ್ಥಾನ ವಂಚಿತರು ಸಿಎಂ ಮೇಲೆಯೇ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಿದ್ದಾರೆಯೇ ಅಂತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಗುಡುಗಿದೆ. ಅಷ್ಟೇ ಅಲ್ಲ, ಇಷ್ಟು ಬೇಗ ನೆರೆ ಸಂತ್ರಸ್ತರನ್ನ ಮರೆಯಿತ ಸರ್ಕಾರ ಅಂತ ಟ್ವೀಟ್ ಮಾಡಿ ಟೀಕೆ ಮಾಡಿದೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಸಾವರ್ಕರ್ ಫ್ಲೆಕ್ಸ್ ತೆರವು ಮಾಡಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡ ಚನ್ನಬಸಪ್ಪ ಹೇಳಿದ್ದಾರೆ. ಈ ಘಟನೆ ಹಿಂದೆ ಕಾಂಗ್ರೆಸ್, ಪಿಎಫ್ಐ ಮತ್ತು ಎಸ್ಡಿಪಿಐ ಸಂಘಟನೆ ಕೈವಾಡವಿದೆ. ಈಗಾಗಲೇ ಸಿದ್ದರಾಮಯ್ಯ ಟಿಪ್ಪು ವಿಚಾರವಾಗಿ ಸ್ಮಶಾನ ಸೇರಿದ್ದಾರೆ. ಈಗ ಹಿಂದೂ ಮುಸ್ಲಿಂ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ. ಮುಸ್ಲಿಂ ಹಿಂದೂಗಳು ಒಂದಾಗಿದ್ದೇವೆ, ಅನಗತ್ಯವಾಗಿ ಜಾತಿಗಳ ನಡುವೆ ಸಂಘರ್ಷ ತಂದಿಡೋಕೆ ಕಾಂಗ್ರೆಸ್ ಪಿತೂರಿ ನಡೆಸಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಗಾಂಧಿ ಹತ್ಯೆ ಚಾರ್ಜ್ ಶೀಟ್ನಲ್ಲಿ ಸಾವರ್ಕರ್ 7ನೇ ಆರೋಪಿ. ಸಾವರ್ಕರ್ ಒಬ್ಬ ಹಿಂದೂವಾದಿಯಷ್ಟೇ, ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಹೇಳಿದ್ದಾರೆ. 1915ಕ್ಕಿಂತ ಮೊದಲು ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗ್ ಪ್ರಬಲವಾಗಿತ್ತು. ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದ ನಂತರ ಇವರೆಲ್ಲ ವೀಕ್ ಆದ್ರು. ಬಿಜೆಪಿ ನಾಯಕರಾದ ಕಟೀಲು, ಹೆಗಡೆ ಮಹಾತ್ಮ ಗಾಂಧಿಗೆ ಬೈತಾರೆ ಅಂತ ಕಿಮ್ಮನೆ ರತ್ನಾಕರ್ ಹೇಳಿದ್ರು. ರಾಜ್ಯ ಬಿಜೆಪಿ ನಾಯಕರ ಹೇಳಿಕೆಯನ್ನ ಉಲ್ಲೇಖಿಸಿ ಕೆಪಿಸಿಸಿ ಟ್ವೀಟ್ ಮಾಡಿದೆ. ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಬಿ ಸುರೇಶ್ ಗೌಡ ಹೇಳ್ತಾರೆ. ಸ್ಟ್ರಾಂಗ್ ಗೃಹ ಸಚಿವರು ಬೇಕು ಅಂತ ಯತ್ನಾಳ್ ಹೇಳ್ತಾರೆ. ಮಾಧುಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ ಮುನಿರತ್ನ ಹೇಳ್ತಿದ್ದಾರೆ. ಸಿಎಂ ಹೇಳಿದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಮಾಧುಸ್ವಾಮಿ ಅಂತಾರೆ. ಇಂತಹ ತಳ್ಳಾಟ ಕಿತ್ತಾಟದ ಸರ್ಕಾರ ನಡೆಸೋದಕ್ಕಿಂತ ವಿಸರ್ಜಿಸಿ ಚುನಾವಣೆಗೆ ಬನ್ನಿ ಅಂತ ಬಿಜೆಪಿಗೆ ಕಾಂಗ್ರೆಸ್ ಸವಾಲು ಹಾಕಿದೆ.
ಬಿಎಸ್ವೈಗೆ ಹೈ ಪವರ್, ರಾಜಾ ಹುಲಿಗೆ ಬಹುಪರಾಕ್. ಎಲೆಕ್ಷನ್ಗೆ ತಯಾರಿ, ಬಿಜೆಪಿಯಲ್ಲಿ ಲಾಬಿ ಶುರು. ಸಿಎಂ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ? ರಾಯಚೂರಿನಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ. 38 ವರ್ಷಗಳ ಬಳಿಕ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ 20ಕ್ಕೂ ಹೆಚ್ಚು ಮಕ್ಕಳಿಗೆ ವಾಂತಿ ಭೇದಿ ಉಲ್ಬಣಗೊಂಡಿದೆ. ಹೊಟ್ಟೆ ನೋವಿನಿಂದ ವಿದ್ಯಾರ್ಥಿಗಳು ನರಳಾಡಿದ್ದು ಅವರನ್ನ ಕವಿತಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಎಗರಿಸಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಹುಳಿಮಾವು ಮುಖ್ಯ ರಸ್ತೆಯಲ್ಲಿ ಕೃಷ್ಣಮೂರ್ತಿಯ ಬೈಕ್ ಕಳ್ಳತನ ಮಾಡಲಾಗಿದೆ. ಡಿಯೋ ಗಾಡಿಯಲ್ಲಿ ಬಂದ ಮೂವರು ತಡರಾತ್ರಿ ಕೈಚಳಕ ತೋರಿಸಿ ಪರಾರಿಯಾಗಿದ್ದಾರೆ. ಕಳ್ಳರು ಹ್ಯಾಂಡಲ್ ಲಾಕ್ ಮುರಿದು ಕಳವು ಮಾಡ್ತಾ ಇರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಗುವಳಿ ಚೀಟಿ ನೀಡದ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೋಲಾರ ತಾಲೂಕಿನ ದೊಡ್ಡವಲ್ಲಭಿ ಗ್ರಾಮದ ಜಮೀನಿನಲ್ಲಿ ತಹಶೀಲ್ದಾರ್ ಎದುರೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 5 ದಿನಗಳ ಹಿಂದೆ ಡಿಸಿ ಕಚೇರಿ ಎದುರು ರೈತ ನಾಗಪ್ಪ ಹಾಗೂ ಪುತ್ರ ಅಶ್ವಥ್ ಪ್ರತಿಭಟನೆ ಮಾಡಿದ್ರು. ಇವತ್ತು ಜಮೀನು ಮಹಜೂರು ಮಾಡೋದಕ್ಕೆ ತಹಶೀಲ್ದಾರ್ ಬಂದಿದ್ದಾಗ ಘಟನೆ ನಡೆದಿದೆ. ಅಸ್ವಸ್ಥ ರೈತನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಬಳಿ 18 ಲಕ್ಷ ರೂಪಾಯಿ ಕಳ್ಳತನ ಮಾಡಲಾಗಿದೆ. ಕಾರು ಚಾಲಕನ ಗಮನ ಬೇರೆಡೆಗೆ ಸೆಳೆದು ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಬ್ಯಾಂಕ್ನಿಂದ 18 ಲಕ್ಷ ಡ್ರಾ ಮಾಡಿ ಕಾರಿನಲ್ಲಿ ಇಟ್ಟ ವೇಳೆ ಆಯಿಲ್ ಎರಚಿ ಗಮನ ಬೇರೆಡೆಗೆ ಸೆಳೆದು ಹಣವನ್ನ ಎಗರಿಸಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ಮೂವರಿಂದ ಕೃತ್ಯ ನಡೆದಿದ್ದು ಚಡಚಣ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪಗೆ ಸ್ಥಾನ ನೀಡಲಾಗಿದೆ. ಲೋಕಸಭೆ ವಿಧಾನಸಭೆ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ಕೊಡಲಾಗಿದೆ. ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಎಸ್ವೈಗೆ ಪ್ರಮುಖ ಸ್ಥಾನ ನೀಡಿ ಬಿಜೆಪಿ ವರಿಷ್ಠರು ಓಲೈಸಿದ್ದಾರೆ. ರಾಜ್ಯದಲ್ಲಿ ಬಿಎಸ್ವೈ ಬಿಜೆಪಿಗೆ ಕೈಕೊಟ್ರೆ ಪಕ್ಷಕ್ಕೆ ನಷ್ಟ ಅನ್ನೋ ಲೆಕ್ಕಾಚಾರ ಹಾಕಿ ಯಡಿಯೂರಪ್ಪ ಅವರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಸಂಸದೀಯ ಮಂಡಳಿ ಚುನಾವಣಾ ಸಮಿತಿಯಲ್ಲಿ ಬಿಎಸ್ವೈಗೆ ಸ್ಥಾನ ನೀಡಲಾಗಿದೆ. ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಸಿಕ್ಕಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಯಡಿಯೂರಪ್ಪಗೆ ಸ್ಥಾನ ನೀಡಿದ್ದಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾರಿಗೂ ಅಭಿನಂದನೆ ಅಂದ್ರು. ಯಡಿಯೂರಪ್ಪಗೆ ಸ್ಥಾನ ನೀಡಿದ್ದರಿಂದ ಪಕ್ಷಕ್ಕೆ ಅನುಕೂಲವಾಗಲಿದೆ. ಕೇಂದ್ರದಲ್ಲಿ ನಮ್ಮ ಪರ ಧ್ವನಿ ಎತ್ತೋದಕ್ಕೆ ನಿರ್ಣಯ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕಟೀಲು ಹೇಳಿದ್ರು. ನಿಕಟಪೂರ್ವ ಮುಖ್ಯಮಂತ್ರಿ ರೈತ ನಾಯಕ ಯಡಿಯೂರಪ್ಪ ಅವರು ಬಿಜೆಪಿಯ ಸಂಸದೀಯ ಮಂಡಳಿ ಸದಸ್ಯರಾಗಿರೋದಕ್ಕೆ ನನಗೆ ಅತೀವ ಸಂತೋಷವಾಗಿದೆ ಅಂತ ಸಿಎಂ ಮುಂಬೈ ಟ್ವೀಟ್ ಮಾಡಿದ್ದಾರೆ. ಪಕ್ಷದ ಅತ್ಯಂತ ಉನ್ನತ ಹುದ್ದೆಗೆ ತಮ್ಮನ್ನ ನೇಮಕ ಮಾಡುವುದರ ಮೂಲಕ ಪಕ್ಷ ತಮಗೆ ಅತಿದೊಡ್ಡ ಗೌರವ ನೀಡಿದೆ. ಮುಂಬರುವ 2023ರ ರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ ನಿಶ್ಚಿತ. ಬಿಎಸ್ವೈರನ್ನ ಈ ಉನ್ನತ ಹುದ್ದೆಗೆ ನೇಮಕ ಮಾಡಿರುವ ಪ್ರಧಾನಮಂತ್ರಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಉತ್ತರಾಖಂಡ್ನ ಹಲ್ವಾನಿಯಲ್ಲಿ 38 ವರ್ಷಗಳ ಹಿಂದೆ ಹುತಾತ್ಮರಾಗಿದ್ದ ಯೋಧನ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. 1984ರ ಜನವರಿಯಲ್ಲಿ ಸಿಯಾಚಿನ್ನಲ್ಲಿ ಚಂದ್ರಶೇಖರ್ ಹರ್ಬೋಳಾ ಎಂಬ ಯೋಧ ಆಪರೇಷನ್ ಮೇಘದೂತ ಕಾರ್ಯದಡಿಯಲ್ಲಿ ಸಿಯಾಚಿನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಕರ್ತವ್ಯದಲ್ಲಿ ಇದ್ದಾಗಲೇ ಹಿಮಪಾತದಿಂದ ಯೋಧ ಹುತಾತ್ಮರಾಗಿದ್ರು. ಸೇನೆಯಿಂದ ಶೋಧ ಕಾರ್ಯಾಚರಣೆ ವೇಳೆ ಸಿಯಾಚಿನ್ನಲ್ಲಿ ಯೋಧನ ಪಾರ್ಥಿವ ಶರೀರ ಪತ್ತೆಯಾಗಿತ್ತು. ಹೀಗಾಗಿ ಇವತ್ತು ಸಕಲ ಸೇನಾ ಗೌರವದೊಂದಿಗೆ ಚಂದ್ರಶೇಖರ್ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮುಂಬೈನ ಹಲವು ಪ್ರದೇಶಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪತ್ರ ಚಾಲ್ ಭೂ ಹಗರಣ ಸಂಬಂಧ ಶಿವಸೇನಾ ವಕ್ತಾರ ಸಂಜಯ್ ರಾವತ್ಗೆ ಸಂಬಂಧಿಸಿದ ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮುಂಬೈನ ಹಲವೆಡೆ ರೇಡ್ ಮಾಡಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯಸಭೆಯ ಶಿವಸೇನೆ ಸದಸ್ಯ ಸಂಜಯ್ ರಾವತ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆಗಸ್ಟ್ 22ರವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಸಾವರ್ಕರ್ ಬೆನ್ನಲ್ಲೇ ಹೊತ್ತಿತ ಮತ್ತೊಂದು ಕಿಡಿ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಪತ್ನಿಯನ್ನೇ ಕೊಂದ ಪತಿ. ಮನೆ ಅಂಗಳಕ್ಕೆ ನುಗ್ಗಿದ ಕಾರು ಜಸ್ಟ್ ಮಿಸ್. ಬಿಸಿಯೂಟ ಕಾರ್ಯಕರ್ತೆಯರ ಅಹೋರಾತ್ರಿ ಹೋರಾಟ ಹೇಗಿದೆ? ಚುನಾವಣೆಗೆ ತಯಾರಿ ಆರಂಭಿಸಿದ ಬಿಜೆಪಿ. ಸಚಿವ ಸ್ಥಾನಕ್ಕೋಸ್ಕರ ಹೇಗಿದೆ ಗೊತ್ತಾ ಲಾಬಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸಾವರ್ಕರ್ ಫೋಟೋ ಕಿಚ್ಚಿನ ಬೆನ್ನಲ್ಲೇ ಮತ್ತೊಂದು ಕಿಡಿ ಹೊತ್ತಿಕೊಂಡಿದೆ. ತುಮಕೂರಿನ ಮಧುಗಿರಿಯಲ್ಲಿ ನಾಥುರಾಮ್ ಗೋಡ್ಸೆ ಫೋಟೋವನ್ನ ಸ್ವಾತಂತ್ರ್ಯ ಸೇನಾನಿಗಳ ಜೊತೆ ಹಾಕಿ ವಿವಾದ ಹುಟ್ಟುಹಾಕಲಾಗಿದೆ. ಮಧುಗಿರಿಯ ದಂಡಿನ ಮಾರಮ್ಮ ಬಳಿ ಫೋಟೋ ಹಾಕಲಾಗಿದ್ದು ಕನ್ನಡಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಭಗತ್ ಸಿಂಗ್ ಯೂತ್ ಅಸೋಸಿಯೇಷನ್ ಫೋಟೋ ಹಾಕಿತ್ತು ಅನ್ನೋ ಆರೋಪ ಕೇಳಿ ಬಂದಿದ್ದು, ಹೀಗಾಗಿ ಕೂಡಲೇ ಪೊಲೀಸರು ಫೋಟೋವನ್ನ ತೆರವು ಮಾಡಿದ್ರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಬಾಣಸಂದ್ರದಲ್ಲಿ ಕಾರೊಂದು ಮನೆಯಂಗಳಕ್ಕೆ ನುಗ್ಗಿದ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮನೆಯಂಗಳಕ್ಕೆ ಕಾರು ನುಗ್ಗಿದ್ದು ಬೈಕ್ ಸಂಪೂರ್ಣ ಜಖಂಗೊಂಡಿದೆ. ಕೊಂಚ ಯಾಮಾರಿದ್ರೂ ಮನೆಯಲ್ಲಿದ್ದವರಿಗೆ ಕಂಟಕ ಎದುರಾಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಇಡೀ ಕುಟುಂಬ ಪಾರಾಗಿದೆ. ಈ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ರು. ಸೇವೆಯಿಂದ 6,500 ಬಿಸಿಯೂಟ ಕಾರ್ಯಕರ್ತೆಯರನ್ನ ವಜಾ ಮಾಡಿದ್ದಕ್ಕೆ ಆಕ್ರೋಶಗೊಂಡು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಬಿಸಿಯೂಟ ಕಾರ್ಯಕರ್ತೆಯರ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಪುಟ್ಟ ಮಕ್ಕಳ ಜೊತೆ ಸಾವಿರಾರು ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ. ಊಟ, ನೀರು, ಶೌಚಾಲಯವಿಲ್ಲದೆ ಪರದಾಡ್ತಾ ಇದ್ದು ಸ್ಥಳಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ಅಷ್ಟೇ ಅಲ್ಲ, ಸರ್ಕಾರ ಕಾರ್ಯಕರ್ತೆಯರಿಗೆ ಪರಿಹಾರ ಕೊಡಬೇಕು, ಇಲ್ಲದಿದ್ದರೆ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ್ರು. ಈ ನಡುವೆ ಸಿಎಂ ಬೊಮ್ಮಾಯಿ ಭೇಟಿ ಮಾಡಿಯೂ ಮನವಿ ಸಲ್ಲಿಸಲಾಯಿತು. ಬೆಂಗಳೂರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಆಟೋಗಳನ್ನು ಕದಿಯುತ್ತಿದ್ದ ಖದೀಮನನ್ನ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಖರ್ಚಿಗೆ ಕಾಸಿಲ್ಲ ಅಂತ ನಕಲಿ ಕೀ ಬಳಸಿ ಆಟೋ ಕದ್ದು ರಘು ಅಲಿಯಾಸ್ ಮಾರಿಗುಡಿ ಪರಾರಿಯಾಗ್ತಿದ್ದ. ಈ ಸಂಬಂಧ ನಂದಿನಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಟೋ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ದೃಶ್ಯ ಆಧರಿಸಿ ಆರೋಪಿಯನ್ನ ಲಾಕ್ ಮಾಡಿದ್ದು 2 ಆಟೋಗಳನ್ನು ಜಪ್ತಿ ಮಾಡಲಾಗಿದೆ.